ಹಲೋ 1 2 3 ಮೈಕ್ ಟೆಸ್ಟಿಂಗ್. ಎಷ್ಟೊಂದು ದಿವಸ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ ಗುರು. ಸೊ ಇವತ್ತು ನಾವು ಆನೆ ತಾಲೀಮ್ ನೋಡ್ಕೊಂಬರೋಣ ಅಂತ ಹೊರಟಿದ್ದೀವಿ. ಎಲ್ಲರೂ ಹೇಗಿದ್ದೀರಿ? ಓಕೆ, ಇವಾಗ ಬಂದು ಟೈಮ್ ಬಂದು 4:30 ಆಗ್ತಾಯಿದೆ. ಆ್ಯಕ್ಚುಲಾಗಿ ಕರೆಕ್ಟಾಗಿ ನನಗೂ ಗೊತ್ತಿಲ್ಲ ಟೈಮಿಂಗ್ಸು. ಇವಾಗ ನಮ್ಮ ಎದುರುಗಡೆ ಮನೆ ಫ್ರೆಂಡ್ ಹೇಳಿದ್ದು 5:30ಗೆ ಇಷ್ಟು ಬೇಗ ಏನಕ್ಕೆ ಹೋಗ್ತಾಯಿದ್ಯಾ ಅಂತ ಕೇಳಿದ್ರು. ಸೊ ಗೊತ್ತಿಲ್ಲ ಬ್ರೋ ನನಗೂ ಏನು ಕತೆ ಅಂತ. ನೋಡೋಣ. ನೀನು ಹಂಗೆ ಡೈರೆಕ್ಟಾಗಿ ಅಲ್ಗೋಗ್ಬಿಟ್ಟ. ನೋಡೋಣ, ಗೊತ್ತಿಲ್ಲ. ಹಾಗೆ ಎಚ್ಚರ ಆಯಿತು. ಈ ಗುರು ಮೈಸೂರಲ್ಲಿದ್ದು ಇದನ್ನು ನೋಡಲಿಲ್ಲ ಅಂದರೆ ನನ್ನ ಹುಟ್ಟಿದ್ದೇ ವೇಸ್ಟು ಅನಿಸ್ಬಿಡುತ್ತೆ. ಇನ್ನೊಂದೇನೆಂದರೆ ಗೈಸ್, ಇಡೀ ಹೋಲ್ ಇಂಡಿಯಾದಲ್ಲಿ ನಮ್ಮ ಮೈಸೂರಲ್ಲೇ ಆನೆಗಳಿಗೆ ವಾಕಿಂಗ್ ಕರ್ಕೊಂಡೋಗೋದು. ನೀವು ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಬೋದು. ಸುಮಾರು ಸಾವಿರಾರು ವರ್ಷದಿಂದನೂ ಕರ್ಕೊಂಡೋಗ್ತಾ ಇದ್ದಾರೆ. ಇವಾಗ ಹೋಗೋಣ ಬನ್ನಿ. ಮಧ್ಯ ರೋಡಲ್ಲಿ ಮೈ ಮುರಿತಾ ಇದೆಯಲ್ಲೋ. ಬಾ 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 ಅಷ್ಟು ಬೇಗ ಅರ್ಜೆಂಟು. ಸಂದಿಲ್ ಸಮಾರಾಧನೆ ಮಾಡೋಕ್ಕೆ ಇರ್ತಾರಪ್ಪ ನಮ್ಮ ಜನಗಳು. ಓಕೆ, ಲೆಟ್ಸ್ ಗೋ ಗೈಸ್. ಇನ್ನೊಂದೇನೆಂದರೆ ಸ್ವಲ್ಪ ಬೇಜಾರು. ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಸತಿ ಫಾಲೋ ರಿಕ್ವೆಸ್ಟ್ ಕಳಿಸ್ತೀರಾ ಮತ್ತೆ ಅನ್ಫಾಲೋ ಮಾಡಿಬಿಡ್ತೀರಾ. ಸೊ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದೇನು ಅಂದರೆ, ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಬಿಟ್ಟು ರಪ್ಪ ಅಂತ ಈಸ್ಕೊಂಡಂಗೆ ಥರ ಫೀಲ್ ಆಗುತ್ತದು. ಅದು ನಮ್ಗಳಿಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅನ್ಫಾಲೋ ಮಾಡೋ ಥರ ಮಾಡ್ತೀರಾ. ಸೊ ಯಾರ್ಯಾರು ಅನ್ಫಾಲೋ ಮಾಡಿದ್ದೀರೋ ಅವ್ರಿಗೆ ಹೇಳ್ತಾ ಇದ್ದೀನಿ. ಸೊ ಸ್ನೇಹಿತರೆ, ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಕಂಟೆಂಟ್ ಯಾವ ಥರ ಬೇಕಾ ಅಂತಲೇ ಡೈರೆಕ್ಟಾಗಿ DM ಮಾಡಿರಿ. ಆ ಥರ ಪ್ರಯತ್ನ ಪಡ್ತೀನಿ ನಾನು. ಸೊ ದಯವಿಟ್ಟು ಅನ್ಫಾಲೋ ಮಾಡೋಕ್ಕೆ ಹೋಗಬೇಡಿ. ಇಷ್ಟೇ ಹೇಳೋಕ್ಕಾಗೋದು. ಸೊ ಇನ್ನೊಂದೇನೆಂದರೆ, ಇನ್ನೊಂದು 3,500 ಇದೆ. 3,400 3,500 ಏನೋ ಇದೆ 10,000 ಆಗೋಕ್ಕೆ ನನ್ನ ಇನ್ಸ್ಟಾಗ್ರಾಮಲ್ಲಿ. ಸೊ ಇವಾಗಲೇ ರಿವೀಲ್ ಮಾಡಿಬಿಡ್ತೀನಿ. ಸೊ ಇನ್ನೊಂದೇನಪ್ಪ ಅಂದರೆ, ನನ್ನ ಇನ್ಸ್ಟಾಗ್ರಾಮಲ್ಲಿ ಇವಾಗ ಪ್ರೆಸೆಂಟು ಅಣ್ಣ ಓಕೆ ಅಣ್ಣ, ಇಂಡಿಕೇಟ್ರ್ ಹಾಕೋಣ. ಓಕೆ ಅಣ್ಣ, ಆಯ್ತಣ್ಣ. ಇನ್ನೊಂದೇನೆಂದರೆ ಗೈಸ್, ಸ್ವಲ್ಪ ಫಾಲೋಗಳು ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ 10,000 ಫಾಲೋವರ್ಸ್ ಆಗಿದ ತಕ್ಷಣವೇ ಆಯ್ತು ಬಾಣ. 10,000 ಯಾರು ಕೊನೆಯಲ್ಲಿ ನನಗೆ ಫಾಲೋ ಮಾಡ್ತಾರೆ ಅವ್ರಿಗೊಂದು ಸರ್ಪ್ರೈಸ್ ಇದೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟು. ಸೊ ಮುಂಚೆಯಿಂದನೂ ಇನ್ನೊಂದು ಹೇಳ್ಬಿಡ್ತೀನಿ, ನನ್ನ ಕ್ಲೋಸ್ ಸರ್ಕಲ್ ಆಗಿರಬಾರ್ದು, ನನ್ನ ಫ್ರೆಂಡ್ಸ್ ಆಗಿರಬಾರ್ದು, ನನ್ನ ಫ್ಯಾಮಿಲಿ ಆಗಿರಬಾರ್ದು. ಇವಾಗಲೇ ಹೇಳ್ತಾ ಇದ್ದೀನಿ, ಫಾಲೋ ಮಾಡ್ತಾಯಿದ್ದೀರಾ. ಫಾಲೋ ಮಾಡ್ತಿರೋರಿಗೆ ಬಾಟಮ್ ಆಫ್ ಮೈ ಹಾರ್ಟ್ ಹೇಳ್ತಾ ಇದ್ದೀನಿ, ಎಲ್ರಿಗೂ ಥ್ಯಾಂಕ್ಸ್. ಇಷ್ಟು ಜನ ನನಗೆ ಸಪೋರ್ಟ್ ಮಾಡಿದ್ದೀರಾ. 7,400 ಜನ ಇದ್ದೀರಾ ಇವಾಗ ಅಟ್ ಪ್ರೆಸೆಂಟು. ಸೊ ನೋಡ್ಕೊಳ್ಳಿ, ಪಟ ಅಂತ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಆದಷ್ಟು ಬೇಗ ನಾನೇ ನಿಮ್ಮ ಪ್ಲೇಸಿಗೆ ಬಂದು ನಾನು ನಿಮಗೆ ಗಿಫ್ಟ್ ಕೊಡ್ತೀನಿ. ವಿತಿನ್ 500 ಕಿಲೋಮೀಟರ್ಸ್ ಒಳಗೆ ನಾನು ನಿಮ್ಮನ್ನ ಎಲ್ಲಾದರೂ ಆಚೆ ಕರ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತೀನಿ. ನಮ್ಮ ಕರ್ನಾಟಕದಲ್ಲೇ ವಿತಿನ್ 500 ಕಿಲೋಮೀಟರ್ಸ್ ಒಳಗಡೆ ನಾನು ನಿಮಗೆ ಎಲ್ಲಿ ಇಷ್ಟ ಆಗುತ್ತೋ, ನಿಮ್ಗೆ ಇಷ್ಟವಾಗಿದ್ದ ಕಡೆ ನಾನು ಅಲ್ಲಿ ಕರ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನೊಬ್ಬರು 10,000 ಫಾಲೋವರ್ಗೆ ಅವರಿಗೆ ಮಾತ್ರ ಅಷ್ಟೇ, ಒಬ್ರಿಗೆ ಮಾತ್ರ ಅದು ಲಕ್ಕಿ ಇರೋದು. ಪುಟ ಇರೋ, ನನ್ನ ಗಾಡಿಗೆ ನಿಂಬೆಹಣ್ಣು ಆಗ್ಬಿಟ್ಯಾ? ಇದೆ ಆ್ಯಕ್ಚುಲಿ ಇದು ಸೆಂಟ್ರಲ್ ವರ್ಕ್ಶಾಪು. ಇನ್ನೊಂದೇನೆಂದರೆ, ಇಲ್ಲಿ ರೈಲ್ವೆ ಇದ್ರದ್ದು ಬೋಗಿಗಳೆಲ್ಲ ಮಾರ್ತಾರಲ್ಲ ಗೈಸ್, ಅದು ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು.
ಅದಾದಮೇಲೆ ಇನ್ನೊಂದೇನು ಅಂದರೆ ವರ್ಷಕ್ಕೆ ಒಂದೇ ಸತಿ ಓಪನ್ ಆಗೋದು, ಪಬ್ಲಿಕ್ ಎಲ್ಲರಿಗೂ ಅಲೋ ಇದೆ, ಅದು ಆಯುಧ ಪೂಜೆ ದಿವಸ. ಮೇಡಮ್ ಹೋಗ್ಲಾ ಬೇಡವಾ, ಹೋಗ್ಲಾ ಬೇಡ, ಎಲ್ಲಿ ಬಂದ್ಬಿಟ್ಟ ಡಿಪ್ ಮಾಡಿದ್ರೆ ಅಜ್ಜಿ 1 ತಿಂಗಳಿಂದ ಮೈಸೂರಲ್ಲೇ ಇದ್ದೀನಿ ಗುರು. ನಾನು ಒಂದು ಕಾಲು ತಿಂಗಳಾಯಿತು ಮೈಸೂರಲ್ಲೇ ಬಿದ್ದಿದ್ದೀನಿ, ಎಲ್ಲೂ ಓಡಾಡಿಲ್ಲ. ಸುತ್ತಮುತ್ತ ಇಷ್ಟರಲ್ಲೇ ಓಡಾಡ್ಕೊಂಡಿದ್ದೀನಿ. ಅಷ್ಟು 9 ವರ್ಷ ನಮ್ಮ ಅರ್ಜುನ ಆನೆ ಇದ್ರ ಮೇಲೆ ಅಂಬಾರಿ ಹತ್ಕೊಂಡು ತಿರುಗಾಡ್ತಿದ್ದ. ಬಟ್ ಇವಾಗ ಇಲ್ಲ, ನಮ್ಮ ಜೊತೆ ಇಲ್ಲ. ಓಕೆ ಬನ್ನಿ, ನಂಜುಮಳಿಗೆ ಕ್ರಾಸ್ ಮಾಡಾಯಿತು. ಮಧ್ಯದಲ್ಲಿರೋರ್ಗೆ ಹೆಲ್ಮೆಟೇ ಇಲ್ಲ, ಜಾಲಿ. ಎಲ್ಲ ಲೈಟ್ಸ್ ಎಲ್ಲ ಶುರು ಆಗ್ತಾ ಇದ್ದಾರೆ. ಆ್ಯಕ್ಚುಲಿ ಲೈಟಿಂಗ್ ಎಲ್ಲ ಶುರು ಆಗೋದು ಬಂದು ಸೆಪ್ಟೆಂಬರ್ 22ನೇ ತಾರೀಕಿಂದ ಶುರುವಾಗೋದು. ಶುರು ಆಗಿ ಮುಗಿಯೋದು ಅಕ್ಟೋಬರ್ 2ನೇ ತಾರೀಕು. ಅಕ್ಕ ಒಂಚೂರು ಬೇಗ. ಶುರು ಆಗಿದೆಯಲ್ಲ. ನಮ್ಮ ಅಭಿಮನ್ಯು ನೋಡೋಕ್ಕೆ ಎಷ್ಟು ಜನ ಬರ್ತಾರೆ ಗುರು. ಓ ನೋಡಿಲ್ಲ, ಆಯಿತು, ಒಂದು ತಪ್ಪಿಗೆ ಒಂದು ಸಾರಿ. ಜಾಗ ಇದೆಯಾ ಅಣ್ಣ ಒಳಗಡೆ? ಇಲ್ಲಿ ನೋಡಿ, ಗಂಧದ ಗುಡಿ ಅಂತ ಇದ್ದಾರೆ ಆಂಟಿ. ಬೈಕ್ ಪಾರ್ಕಿಂಗ್ ಹೇಳ್ರು, ಬರೀ ಕಾರ್ಗಳು ತುಂಬಿಸ್ಬಿಟ್ಟಿದಾರಲ್ರು ಎಲ್ಲ. ನಮ್ಮದು ಒಂದು ಇರಲಿ ಅಂದ್ಬಿಟ್ಟು ಮಧ್ಯದಲ್ಲಿ ಹಾಕ್ಬಿಡ್ತೀನಿ ಗುರು, ಏನಾರ ಆಗಲಿ. ಮತ್ತು 5:30 ಅಂತಾರೆ. ಎಷ್ಟು ಗಂಟೆಗೆ ಮುಗಿದು ಕರೆಕ್ಟಾಗಿ ಕ್ಲೋಸ್ ಆಗೋದು ತಾಲೀಮೆಲ್ಲ? KRS ರೋಡು. ಹಾಂ. ಓಕೆ. ಅರಸು ರೋಡು. ಹಾಂ. ಓಕೆ. ಥ್ಯಾಂಕ್ ಯು ಅಣ್ಣ. ಓಕೆ, ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇವಾಗ ಏನು ನೋಡ್ತಾ ಇದ್ದೀರಾ ಪ್ಯಾಲೇಸ್ ಹತ್ರ? ಸೊ ಅಲ್ಲಿ ನೋಡ್ಬೋದು ಲೈಟಾಗೆ ಕ್ರ್ಯಾಕ್ ಆಗಿದೆ ಅಲ್ಲಿ. ಸೊ ನೋಡಿ, ಕ್ಲೀನಾಗಿ ಮೊಬೈಲಲ್ಲಿ ತೋರಿಸ್ತೀನಿ ನಿಮಗೆ.
ಹೋಗಿ ಏನಾದ್ರು ಮೇಲ್ ಬಿದ್ದರೆ ನಿಮ್ಮ ಕಾಲಕ್ಕೆ ನಕ್ಕೋತವೆ ಅವು ಗೊತ್ತಾಗಲ್ಲ ನಿಮಗೆ ಸುಗ್ರೀವ ಈ ಕಡೆ ಮಾಡ ಕೂಗ್ತೀನಿ ಎಪ್ಸೋನು ಕೂಗಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿಸ್ರಿ. ಯಾವ ರೂಟಿಗೆ ಬಂದೆ? ಲಾಯರ್. ಓಕೆ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ್ಗೂ, ಓಕೆನಾ? ಸೊ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಅನ್ಫಾಲೋ ಮಾಡೋಕ್ಕೆ ಹೋಗ್ಬೇಡ್ರಪ್ಪ. ನಿಜವಾಗ್ಲೂ ಒಂಥರ ಬೇಜಾರಾಗುತ್ತೆ. ಆ್ಯಕ್ಚುಲಿ 7420 ಫಾಲೋವರ್ಸ್ ಇದ್ದರು. ಲಿಟ್ರಲಿ ಹೇಳ್ಬೇಕಂದ್ರೆ ಅಷ್ಟು ಬೇಗ 7412 ಬಂದುಬಿಟ್ಟಿತ್ತು. ಅದನ್ನು ಮತ್ತೆ ಇವಾಗ ಜಸ್ಟ್ ನಾವು ನೋಡಿಕೊಂಡೆ, ಇನ್ನೂ ಒಂದು 4 ಜನ ಫಾಲೋವರ್ಸ್ ಇನ್ಕ್ರೀಸ್ ಆಗಿದ್ದಾರೆ. ದಯವಿಟ್ಟು ಯಾರೂ ಅನ್ಫಾಲೋ ಮಾಡಬೇಡ್ರು. ಕಾಲು ಮುಗಿದು ಕೇಳ್ಕೊತೀನಿ ಕಣ್ರಯ್ಯ.
ಓಕೆನಾ. ಅಷ್ಟು ಕಷ್ಟಪಟ್ಟು ನಾವು ವೀಡಿಯೋ ಮಾಡಿಕೊಂಡು ಅದರಿಂದನೂ ಏನೂ ಬೆನಿಫಿಟ್ ಇಲ್ಲ. ಆಯ್ತು ಬರೋಣ. ಅದರಿಂದ ಏನು ಬೆನಿಫಿಟ್ ಇಲ್ಲದೆ ಇದ್ರೂ ನಾವು ನಮ್ಮ ಜನ ನೋಡಲಿ, ಜನ ನೋಡ್ದಿಲ್ದಿರೋದು ನಾವುಗಳು ತೋರಿಸೋಣ ಅಂತ ನಾವು ಅಷ್ಟು ಕಷ್ಟಪಟ್ಬಿಟ್ಟು ನಾವುಗಳು ತೋರಿಸ್ತಾ ಇದ್ರೆ ನೀವು ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋ ಮಾಡಿ ಅನ್ಫಾಲೋ ಮಾಡ್ತೀರಲ್ರ. ಏನು ಹೇಳೋಣ ಅಕ್ಕ, ಒಂದು ನಿಮಿಷ ಇರಕ್ಕ. ದಯವಿಟ್ಟು ಅನ್ಫಾಲೋ ಮಾಡೋಕೆ ಹೋಗಬೇಡಿ, ಓಕೆನಾ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೈನಿಂಗ್ ಆಫ್, ನಿಮ್ಮ ಬೈಕರ್ ಪ್ರಣವ್ 8055. ಜೈ ಶ್ರೀರಾಮ್.